ಹೌದು ನಂಗೆ ಮಾತಾಡ್ತೀನಿ, ಅರ್ಥ ಮಾಡ್ಕೊಳ್ತೀನಿ, ನಾನು ವಾಪಸ್ ಹೇಳ್ತೀನಿ ಅಂತ ಅನ್ನುವಂಥದ್ದೆಲ್ಲ ಅವಾಗೆಲ್ಲ ಕ್ರಾಸ್ ಎಕ್ಸಾಮಿನೇಷನ್ ಒಳಗಡೆ ಬರ್ತವೆ ಆ ಟೈಮಲ್ಲಿ. ಬಟ್ ಇವಾಗ ಯಾಕೆ ಅದೆಲ್ಲ ಬರ್ತಾ ಇದೆ ವಿಷದವಾಗಿ ಪೂರ್ವವಾಗಿ ಇದು ಬೇಲಲ್ಲಿ ಅಂದರೆ ಕನಕಾಕ್ಷರ ಮತ್ತು ಫ್ಯಾಬ್ರಿಕೇಷನು ಅಂತ ಅನ್ನುವಂಥದ್ದು ಎಲ್ಲ ಮಾಡಿದ್ದಾರೆ ಅನ್ನುವಂಥದ್ದು ದೊಡ್ಡ ವ್ಯಾಪ್ತಿನಲ್ಲಿ ಹೇಳ್ಬಿಟ್ಟಾಗ ಏನಾಗುತ್ತೆ ಅಂತಂದರೆ ಈಸಿಗೆ ಬೇಲ್ಗಳು ಇರ್ತಕ್ಕಂಥ ಒಂದು ವಿಚಾರ ಎರಡನ್ನ ಅಲ್ಲಿ ಪ್ರಸ್ತಾಪ ಮಾಡಿದ್ರು ಇವತ್ತು ಸಿ ವಿ ನಾಗೇಶ್ ಅವರು. ಎವಿಡೆನ್ಸ್ಗಳನ್ನು ಅಲ್ಲಿ ತೋರಿಸ್ಬೇಕಿತ್ತು, ಅದನ್ನು ತೋರಿಸಿಲ್ಲ. ಕೇವಲ UAPA ಅಂದರೆ ಅನ್ಲಾಫುಲ್ ಪ್ರಿವೆನ್ಷನ್ ಆ್ಯಕ್ಟ್, ಅದೊಂದು, ಮತ್ತು ಇನ್ನೊಂದು ಕೋಕಾ ಆ್ಯಕ್ಟ್, ಈ ಕರ್ನಾಟಕ ಕಂಟ್ರೋಲ್ ಆಫ್ ಆರ್ಗನೈಸೇಷನ್ ಕ್ರೈಮ್ ಆ್ಯಕ್ಟ್ನಲ್ಲಿ ಅದನ್ನು ಎವಿಡೆನ್ಸ್ಗಳು ಯಾರು ಸಾಕ್ಷಿಗಳು ಯಾರು ಇರ್ತಾರೆ ಅವ್ರನ್ನ ತೋರಿಸೋಗಿಲ್ಲ, ಇಂಥ ಕೇಸ್ಗಳಲ್ಲಿ ತೋರಿಸ್ಬೋದು ಅಂತಂದರು. ಇಲ್ಲಿ ಗೌಪ್ಯವಾಗಿಟ್ಟಿದ್ದಾರಂತೆ, ಹೌದಾ? ಈಗ ಮಾಡ್ಬೋದಾ ಕೆಲವೊಂದು ಇಂಥ ಕೇಸ್ಗಳು ಆ ಥರದ ಚಾನ್ಸಸ್ಗಳು ಇದೆಯಾ? ತಗೋತಾರ ಚಾನ್ಸಸ್? ನೋಡಿ, ನಾವು ಕೋಕಾದಲ್ಲಿ ಮತ್ತು UAPA ನಮಗೆ ಡಿಸ್ಕ್ರಿಪ್ಷನ್ ಇದೆ, ಅದರಲ್ಲಿ ನಮಗೆ ಕಾನೂನೆಲ್ಲ ಅವಕಾಶನೇ ಮಾಡಿಕೊಟ್ಬಿಟ್ಟಿದ್ದಾರೆ. ಈ ಥರ ನಾವು ಅದನ್ನು ಯಾವಾಗ ಸೆಕ್ಷನ್ ಆಫ್ ಲಾನ ಬಳಸಲಿಲ್ವೋ ಆವಾಗ ನಾವು ಯಾವುದೇ ಸಾಕ್ಷಿಗಳನ್ನ ಗೌಪ್ಯವಾಗಿ ಇಡೋದಕ್ಕೆ ಯಾವುದೇ ಕಾರಣದಿಂದ ಸಾಧ್ಯ ಇಲ್ಲ, ಮತ್ತು ಕಾನೂನಲ್ಲೂ ಅವಕಾಶ ಇಲ್ಲ. ನಾವೆಲ್ಲೋ ಕರ್ಕೊಂಡೋಗ್ಬಿಟ್ಟು ಎಲ್ಲೋ ಬಚ್ಚಿಟ್ಬಿಟ್ಟು ಅವತ್ತೊಂದು ದಿವಸ ಕರ್ಕೊಂಡು ಬಿಡುವಂಥದ್ದೆಲ್ಲ. ಯಾಕೆಂತಂದರೆ ಈ ಶುಡ್ ಅವೈಲಬಲ್ ಟು ದಿ ಕೋರ್ಟ್, ಈ ಶುಡ್ ಅವೈಲಬಲ್ ಫಾರ್ ದಿ ಸಮನ್ಸ್, ಈ ಶುಡ್ ಅವನ ಅಡ್ರೆಸ್ ಎಲ್ಲಿ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಅಡ್ರೆಸ್ನ ವೆರಿಫೈ ಮಾಡಬೇಕು, ಅಡ್ರೆಸ್ಸಲ್ಲಿ ಇದಾನ ಅಂದ್ಬಿಟ್ಟು ಅಂತ. ಸುಮ್ಮನೆ ನಾನು ಹಿಂದೆ ರಾಮಂದ್ರ ನಂಬರ್ 17ಕ್ಕೋ ಸೌತೆಕಾಯಿ ತೋಟ ಅಂತ ಬರೆದ್ಬಿಟ್ರೆ ಬರ್ಕೊಬಿಡೋಕ್ಕಾಗೋದಿಲ್ಲ ಅದನ್ನೆಲ್ಲನೂ. ವಿ ಶುಡ್ ಅಸರ್ಟೈನ್ ಆಲ್ಸೋ, ಕಾನೂನಲ್ಲಿ ಹಂಗೆ ಹೇಳ್ತಕ್ಕಂಥದ್ದು. ಪ್ರತಿಯೊಂದು ತಗೊಂಡಾದ್ಮೇಲೆ ಅವ್ನು ಕೊಟ್ಟಿರ್ತಕ್ಕಂಥದ್ದನ್ನ ಯು ಶುಡ್, ದಟ್ ಈಸ್ ಯುವರ್ ಡ್ಯೂಟಿ ಟು ಅಸರ್ಟೈನ್ ಅಂತಾರೆ. ಆ ಕಾರಣಕ್ಕೆ ಭಾಳ ಅತ್ಯಂತ ಎಚ್ಚರಿಕೆಯಿಂದ ನಾವು ಅವ್ನು ಪರ್ಮನೆಂಟ್ ಅಡ್ರೆಸ್ ಇರ್ತದೆ, ಅಕಸ್ಮಾತ್ ಇಲ್ಲಿ ಯಾವುದೋ ಅಡ್ರೆಸ್ ಇರಲ್ಲ, ಎಲ್ಲೋ ಅವ್ನಿಗೆ ಅಡ್ರೆಸ್ಸೇ ಗೊತ್ತಿರೋದಿಲ್ಲ, ಯಾವುದೋ ರೂಮಲ್ಲಿ ಇರ್ತಾನೆ, ಅವಾಗೆಲ್ಲ ಊರ ಅಡ್ರೆಸ್ ಇರುತ್ತೆ ಅವನು, ಅವ್ರ ಅಪ್ಪ ಅಮ್ಮಗೆ ಗೊತ್ತಾಗುತ್ತೆ. ಅಲ್ಲಿಗೆ ಇಮಿಡಿಯೇಟಾಗಿ ಗೊತ್ತಾದರೆ ಇವ್ನು ಇದ್ದಾರೆ, ಅವ್ರ ಮನೆಯವನ್ನಲ್ಲಿ ವಾಸ ಮಾಡ್ತಾನೆ ಅಂತಾಗ ಪರ್ಮನೆಂಟ್ ಅಡ್ರೆಸ್ ಸಿಕ್ಬಿಡುತ್ತೆ ನಮಗೆ. ಅವಾಗ ಅದನ್ನಾದರೂ ಬರೀಬೇಕಲ್ಲ, ಈಸ್ ಲೋಕಲಿ ಈಸ್ ದಿಸ್ ಅಡ್ರೆಸ್ ಆ್ಯಂಡ್ ಪರ್ಮನೆಂಟ್ ಅಡ್ರೆಸ್ ಈಸ್ ದಿಸ್ ಸಚ್ ಆ್ಯಂಡ್ ಸಚ್ ವಿಲೇಜ್ ಅಂತ ನಾವು ಬರೀಲೇಬೇಕು ಚಾರ್ಜ್ ಶೀಟ್ ಒಳಗಡೆ. ಎಲ್ಲೋ ರಾಮಂದ್ರದ ಹಿಂದ್ಗಡೆ ಮಾರಿಗುಡಿ ಹಿಂಭಾಗದಲ್ಲಿ ಅರಳಿಕಟ್ಟೆ ಹಿಂಭಾಗ, ತಿಮ್ಮಣ್ಣನ ವಟಾರದ ಹಿಂಭಾಗ ಅಂತ ಬರೆದ್ಬಿಟ್ರೆ ಆಗಲ್ಲ ಅಡ್ರೆಸ್ಸಸ್ಗಳು. ದಟ್ ಈಸ್ ಎ ವೇಗ್ ಅಡ್ರೆಸ್, ದಟ್ ಈಸ್ ಎ ವೇಗ್ ಇನ್ವೆಸ್ಟಿಗೇಷನ್. ವಿ ಶುಡ್ ಗೋ ಎ ರೈಟ್ ವೇ ಆಫ್. ಅವ್ರು ಆಧಾರ್ ಕಾರ್ಡ್ ತೊಗೋಬೇಕು, ಮತ್ತು ಬೇರೆದು ಏನು ಅಡ್ರೆಸ್ಗಳನ್ನ ಏನು ಅಡ್ರೆಸ್ ಪ್ರೂಫ್ ಕೊಟ್ಟಿದ್ದಾರೋ, ಮತ್ತು ಅವ್ರು ಗ್ಯಾಸ್ ಯೂಸ್ ಮಾಡಿದ್ರೆ ಗ್ಯಾಸಿಗೆ ಸಂಬಂಧಪಟ್ಟಂತೆ ತೊಗೋಬೇಕು. ಪ್ರತಿಯೊಂದನ್ನು ತೊಗೊಂಡು ಎಲ್ಲನೂ ತನಿಖೆನೆಲ್ಲ ಅಳವಡಿಸ್ಕೊಂಡು ಹೋಗಬೇಕು. ಆಮೇಲೆ ಎಲ್ಲನೂ ಬರೀಬೇಕು ಅಂತಿಲ್ಲ. ನಾವು ತನಿಖೆಗೆ ನಾವೇನು CDs ಬರಿತೀವಲ್ಲ, ಕೇಸ್ ಡೈರೀಸು, ಅದರಲ್ಲೆಲ್ಲ ನರೇಟ್ ಮಾಡ್ಕೊಂಡು ಹೋಗ್ಬೇಕು. ನಾವು ಏನು ಸೇರಿಸ್ಬೇಕು ಅದನ್ನ ಚಾರ್ಜ್ ಶೀಟಲ್ಲಿ ಸೇರಿಸ್ಬೇಕು, ಏನು ಇಟ್ಕೋಬೇಕು ತನಿಖಾ ಕಾಲದಲ್ಲಿ ಅಂತ ಅನ್ನುವಂಥದ್ದು ಕೇಸ್ ಡೈರೀಸ್ ಈಸ್ ಆಲ್ವೇಸ್ ಎ ಡಾಕ್ಯುಮೆಂಟ್. ನಾಳೆ ದಿವಸ ಏನಾದರೂ ಹೆಚ್ಚು ಕಡಿಮೆ ತಕ್ಷಣ ಕೋರ್ಟ್ಗೆ ನೇರ ಕೊಡ್ಬೋದು ನಾವು. ನೋಡಿ ಸರ್, ಯು ಪ್ಲೀಸ್ ಪೆರ್ಯೂಸ್ ದಿಸ್ ಕೇಸ್ ಡೈರೀಸ್, ಐ ಮೆನ್ಷನ್ಡ್ ಎವ್ರಿಥಿಂಗ್. ನಾನು ಬರೆದಿದ್ದೀನಿ, ನಾನು ಏನು ಕೊಡಬೇಕಾಗಿತ್ತು ಚಾರ್ಜ್ ಶೀಟಲ್ಲಿ ಅದು ಕೊಟ್ಟಿದ್ದೀನಿ. ಬಟ್ ಎವ್ರಿಥಿಂಗ್ ಈಸ್ ಆನ್ ಬ್ಲಾಕ್ ಆ್ಯಂಡ್ ವೈಟ್ ಇನ್ ದಿ CDs, ಕೇಸ್ ಡೈರೀಸ್. ದಟ್ ಈಸ್ ಅ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಎ ಚಾರ್ಜ್ ಶೀಟ್. ಅದು ಆ ಕಾರಣಕ್ಕೋಸ್ಕರನೇ ಯಾವುದೇ ಟೈಮಲ್ಲಿ ಬೇಕಾದರೂ ಕೋರ್ಟ್ಗಳು ನಮ್ಮ ಕೇಸ್ ಡೈರೀಸ್ಗಳನ್ನ ಕಾಲ್ ಮಾಡುವಂಥದ್ದು. ಅಟ್ ದಿ ಟೈಮ್ ಆಫ್ ನಾವು ಆರ್ಗ್ಯುಮೆಂಟ್ ಮುಗಿವರೆಗೂ ನಮ್ಮ ಚಾರ್ಜ್ ಶೀಟ್ ನಮ್ಮ ಕೇಸ್ ಡೈರೀಸ್ಗಳನ್ನ ಕೇಳ್ತಾರೆ. ಆ ಕಾರಣಕ್ಕೆ ಏನು ಮಾಡಿರ್ತೀವೋ ಪ್ರತಿಯೊಂದೂ ನಾವು ಕೇಸ್ ಡೈರೀಸ್ ಬರೆದಿರ್ತೀವಿ, ಅಕ್ಷರ ಸಹ. ಆ ಕಾರಣಕ್ಕೆ ಇದು ಆಗ್ತಾ ಇದೆ. ಇವಾಗೇನು ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾರೆ ನಾಗೇಶ್ ಸಾಹೇಬರು, ಅದಾದಮೇಲೆ ನೆಕ್ಸ್ಟ್ ಇವಾಗ ಪ್ರಾಸಿಕ್ಯೂಷನ್ ಸೈಡಲ್ಲಿ ಏನು ಮಾಡ್ತಾರೆ ಅಂದಾಗಲೇ ನಮಗೆ ಪೂರ್ತಿ ಎಲ್ಲಿ ಸರಿ ತಪ್ಪು ಅನ್ನುವಂಥದ್ದು ಎನ್ಲೈಟನ್ ಆಗ್ತಕ್ಕಂಥದ್ದು. ಅಲ್ಲಿವರೆಗೂ ನಾವು ನನ್ನ ಲೆಕ್ಕದಲ್ಲಿ ನಾವು ಚಾರ್ಜ್ ಶೀಟ್ ಓದಬೇಕು. ಈಗ ನಾಳೆ ನನಗೆ ತಂದುಕೊಡ್ತೀನಿ ಅಂತ ಹೇಳಿದ್ದಾರೆ, ನಾಳೆ ಓದ್ಕೊಂಡು ಬಂದಾಗ ನಾಳಿದ್ದು ಕರೀರಿ, ನಾವಾಗ ನೇರ ಕೇಳ್ಬೋದು, ಹೌದು ಇದು ಹಿಂಗೆ ಮಾಡ್ಬೋದಾಗಿತ್ತು ಅಂತ. ಆಮೇಲೆ ಒಂದು ಚಾರ್ಜ್ ಶೀಟ್ನ ಇದೇ ಥರ ಮಾಡಬೇಕು ಅಂತ ಈ ಜಗತ್ತಲ್ಲಿ ಯಾರೂ ಎಲ್ಲೂ ಹೇಳಿಲ್ಲ. ನಮ್ಮಲ್ಲಿದೆ ಮ್ಯಾಲ್ಯೂನಲ್ಲಿ ಕೆಲವಷ್ಟೆಲ್ಲ ನಮಗೆಲ್ಲ ಪ್ರೊಸೀಜರ್ಸ್ ಇದೆ, ಹಿಂಗೆ ಫಾಲೋ ಮಾಡಬೇಕು ಅಂದ್ಬಿಟ್ಟು ಅಂತ. ನೀವು ತನಿಖೆ ನಾನು ಮಾಡಿದ್ದ ನೀವು ಅದನ್ನು ಡಿಸ್ಪ್ರೂವ್ ಮಾಡ್ಬೋದು, ನೀವು ಮಾಡಿದ್ದ ಇನ್ನೊಂದು ಏಜೆನ್ಸಿ SIC ಕೊಟ್ಟರೆ ಅವ್ರು ಡಿಸ್ಪ್ರೂವ್ ಮಾಡ್ಬೋದು, ಆ ತನಿಖೆನ CBIನವ್ರು ಡಿಸ್ಪ್ರೂವ್ ಮಾಡ್ಬೋದು. ಒಂದು ಲಿಮಿಟೇ ಇಲ್ಲ ತನಿಖೆ ಮಾಡೋದಕ್ಕೆ. ನಿಮ್ಮ ಬುದ್ಧಿಮತ್ತೆಗೆ ಮತ್ತು ನೀವು ಎಷ್ಟರ ಮಟ್ಟಿಗೆ ಅದನ್ನು ನೀವು ಭಾಳ ತುಂಬ ಚೆನ್ನಾಗಿ ತನಿಖೆ ಮಾಡಿದ್ದೀವಿ ಅಂದರೆ ಅದನ್ನು ನೋಡಿದಾಗ ಇವ್ನು ಭಾಳ ಬುದ್ಧಿವಂತ, ಯಾಕೆಂದ್ರೆ ನೋಡಿದಾಗ ಗೊತ್ತಾಗುತ್ತೆ. ಆ ಕಾರಣಕ್ಕೆ ಬುದ್ಧಿವಂತರು ಮಾಡಿದ್ರೆ ಚೆನ್ನಾಗೇ ಚಾರ್ಜ್ ಶೀಟ್ ಹೋಗುತ್ತೆ, ದಡ್ರು ಮಾಡಿದ್ರೆ ಚಾರ್ಜ್ ಶೀಟು ದಡ್ ತಂದೆ. ಬೇರೆ ದಡ್ರು ಮಾಡಿದಾರ ಅಥವಾ ಜಾಂಡ್ರು ಮಾಡಿದಾರ ಅಂತ ಅಲ್ಲ. ಈಗ ಬೇಲ್ ಸಿಕ್ಕಾದ್ಮೇಲೆ ಗೊತ್ತಾಗ್ಬಿಡ್ತದೆ. ಬೇಲ್ ಸೆಷನ್ಸ್ ಕೋರ್ಟಲ್ಲಿ ಎಲ್ರಿಗೂ ಸಿಕ್ಬಿಟ್ರೆ ದಡ್ರು ಮಾಡವ್ರೆ ಅಂತ ಅರ್ಥ. 3 ಜನ ಸಿಕ್ಬಿಡ್ತಲ್ಲ ಸರ್. ಅಲ್ಲಿ ಅದೇನೇ ನಾನು ಹೇಳಿದ್ನಲ್ಲ, ಯಾವ ಕೇಸ್ಗಳಲ್ಲಿ ಇಷ್ಟೊಂದು ಜನ ಮೊದಲಿಂದನೂ ಹೇಳ್ತಾ ಇದ್ದೀನಿ, 17 ಜನ ಅಕ್ಯೂಡ್ಗಳನ್ನ ನೀವು ಕಾಮನ್ ಇಂಟೆನ್ಷನು ಮತ್ತು ರೈಟಿಂಗ್ ಒಳಗಡೆ ಮತ್ತು ನೀವು 149 ಅನ್ಲಾಫುಲ್ ಅಸೆಂಬ್ಲಿ ತೊಗೊಂಡು ಬಂದು ಎಲ್ಲ ಅಕ್ಯೂಡ್ಗಳು ಇದರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಮರ್ಡರ್ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಇವ್ರು ಈ ಕೇಸಲ್ಲಿ ಪೂರ್ತಿ ಇದ್ದಾರೆ ಅಂತ ಹೇಳ್ಬಿಟ್ಟು ಅಂತ ನಾವು ಚಾರ್ಜ್ ಶೀಟ್ ಕೊಟ್ಟಾಗ ಏನಾಗ್ತದೆ ಅಂತ, ಒಬ್ಬ ಆಚೆ ಹೋಗ್ಬಿಟ್ರು ಒಂದು ಕಟ್ಟಡದ್ದು ಒಂದು ಇಟ್ಗೆ ಬಿದ್ದೋದಂಗೆ ಅದು.
ಕಿತ್ತು ಅಲ್ಲಿ ಒಂದು ಬೇಲ್ ಸಿಕ್ಕಿದ ತಕ್ಷಣನೇ ಗೋಡೆ ವೀಕ್ ಆಗೋಯ್ತು ಅಂತ ಅರ್ಥನೇ. ಯಾವ ಕಾರಣಕ್ಕೂ ನಾವು ಅರೆಸ್ಟ್ ಮಾಡಿದಂಥ ಆರೋಪಿತರುಗಳಿಗೆ ಸೆಷನ್ಸ್ ಕೋರ್ಟಲ್ಲಿ ಬೇಲ್ ಆಗಲೇಬಾರ್ದು, ಯಾವ ಕಾರಣಕ್ಕೂ ಆಗಬಾರ್ದು ಬೇಲ್ಗಳು. ಬೇಲ್ ಆಯಿತು ಅಂತಂದರೆ ಎಲ್ಲೋ ವಿ ಹ್ಯಾವ್ ಡನ್ ಎ ಮಿಸ್ಟೇಕ್ 100%. ಅದು ಹೈಕೋರ್ಟ್ಗೆ ಹೋಗ್ಬೇಕು. ಹೈಕೋರ್ಟಲ್ಲೂ 2-3 ಸಾರಿ ರಿಜೆಕ್ಟ್ ಆಗ್ತವೆ. ಅದಾದಮೇಲೆ ಇನ್ನೊಂದು ಸಾರಿ ಅವಾಗ ಭಾಳ ದಿವಸ ಆಗ್ತಾ ಬೇರೆ ಕಾರಣದಲ್ಲಿ ಅವ್ರು ಮತ್ತೆ ಹಾಕ್ಕೊಡ್ತಾ ಇರ್ತಾರೆ. ನನ್ನ ಪಾಯಲ್ ಸುರೇಖಾ ಕೇಸಲ್ಲಿ 11 ಸಾರಿ ಹಾಕಿದ್ದಾರೆ, 11 ಟೈಮ್ಸ್. ಅವನಿಗೆ ಜೇಮ್ಸ್ ರೇಗೆ 11 ಸಾರಿ ಹಾಕಿದ್ದಾರೆ, 11 ಸಾರಿನೂ ರಿಜೆಕ್ಟ್ ಮಾಡಿಸಿದ್ದೀನಿ ನಾನು. ಹಿ ವೆಂಟ್ ಟು ಸುಪ್ರೀಂ ಕೋರ್ಟ್. ಡಿಪೆಂಡ್ ಅಪಾನ್ ಇನ್ವೆಸ್ಟಿಗೇಷನ್ ಆಫೀಸರ್. ನಾವೇನ್ ಎಲ್ಲೆಲ್ಲಿ ಹೆಂಗೆ ಹಂಗಲ್ಲ ಆಗಲ್ಲ. ಸುಪ್ರೀಂ ಡಿಪೆಂಡ್ ಅಪಾನ್ ಇನ್ವೆಸ್ಟಿಗೇಷನ್ ಆಫೀಸರ್. 11 ಟೈಮ್ಸ್ ಡಿಪೆಂಡ್ ಅಪಾನ್ ಇನ್ವೆಸ್ಟಿಗೇಷನ್. ವಾದ ಮಾಡಿದವರು ನಮ್ಮ ಹಸ್ಮತ್ ಪಾಷಾ ಸಾಹೇಬ್ರು, ನಾನು ಅದರಲ್ಲಿ ಇನ್ನು 11 ಟೈಮ್ಸ್ ಹೈಕೋರ್ಟಲ್ಲೂ ಕೊಟ್ಟಿಲ್ಲ. ನಾವು ಅದಕ್ಕೇನೆ ಇವತ್ತು ನಮ್ಮ ಡಿಜಿಟಲ್ ಅಲ್ಲಿ ಒಂದು ಪ್ರಶ್ನೆನೇ ಎತ್ತಿದ್ವಿ. ಆ ಪ್ರಶ್ನೆ ಏನು ಅಂತಂದ್ರೆ, ಚಾರ್ಜ್ ಶೀಟ್ ದರ್ಶನ್ ಪರವಾಗಿದ್ಯಾ ಅಂತೇಳಿ. ಅದಕ್ಕೆ ಎಷ್ಟು ಜನ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅದನ್ನು ಇವತ್ತು ಪ್ರೈಮ್ ಟೈಮಲ್ಲಿ ಗೊತ್ತಾಗುತ್ತೆ. ಪ್ರೈಮ್ ಟೈಮಲ್ಲಿ ಇನ್ನೂ ಟೈಮ್ ಇದೆ ಅದಕ್ಕೆ ಓಟನ್ನು ಮಾಡೋದಕ್ಕೆ. ಹೌದು ಅಂತಂದರೆ ಹೌದು ಅಂತ ಮಾಡ್ಬೋದು, ಇಲ್ಲ ಅಂತಾರೆ ಇಲ್ಲ ಅಂತ ಮಾಡ್ಬೋದು, ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಂತೇಳಿ. ಇಲ್ಲಿಯವ್ರಿಗೆ ಎಷ್ಟು ಓಟ್ ಬಂದಿದೆ ಅಂತೇಳಿ ನಮಗೆ ಗೊತ್ತು, ಆದರೆ ಇನ್ನೂ ಟೈಮ್ ಇದೆ. 9 ಗಂಟೆಗೆ ಅದು ಗೊತ್ತಾಗುತ್ತೆ. ಅದಕ್ಕೋಸ್ಕರ ನಾವು ಅದನ್ನು ಪ್ರಶ್ನೆ ಮಾಡಿ ಹಾಕಿದ್ದೀವಿ. ಲೆಕ್ಕಕ್ಕಿಲ್ಲದಷ್ಟು ಅದು ಗೊತ್ತಾಗುತ್ತೆ. 9:15 ಅಷ್ಟೊತ್ತಿಗೆ ಪ್ರೈಮ್ ಟೈಮಲ್ಲಿ ಗೊತ್ತಾಗುತ್ತೆ. ನಮಗೆ ಆಗಬಾರ್ದು, ಯಾಕೆ ಐ ಎಮ್ ಎ ಪೊಲೀಸ್ ಆಫೀಸರು. ಇಂಥ ಕೇಸು ಭಾಳ ಕೊಲೆ ಆಗಿರ್ತಕ್ಕಂಥ ಕೇಸಸ್ ಒಳಗಡೆ ಈಗಲೇ ಎಲ್ಲ ಸೆಷನ್ಸ್ ಕೋರ್ಟೆಲ್ಲ ಬಿಟ್ಟು ಕಳಿಸ್ಬಿಟ್ರೆ ಗತಿ ಹೆಂಗೆ? ದಿನೇಶ್ ಅವ್ರನ್ನ ಮಾತಾಡ್ಸೋಣ. ದಿನೇಶ್ ಅವರಿಗೆ ನೋಡಿ, ನೀವು ತುಂಬ ಕೇಸ್ಗಳಲ್ಲಿ ಇನ್ವೆಸ್ಟಿಗೇಷನ್ಗೆ ಸಹಕಾರ ಕೊಟ್ಟಿದ್ದೀರಿ. ನಿಮ್ಮ ಫೋರೆನ್ಸಿಕ್ ಡಿಪಾರ್ಟ್ಮೆಂಟಿಂದ ಸಾಕಷ್ಟು ಒಂದಷ್ಟು ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದಿರಿ. ಈಗ ನೀವೊಂದು ಸ್ಪಾಟ್ಗೆ ಹೋಗ್ತೀರಾ, ಸೀನ್ ಆಫ್ ಕ್ರೈಮ್ ಸ್ಪಾಟ್ಗೆ ಹೋದಾಗ ಅಲ್ಲಿ ನೀವು ಏನೇ ಒಂದು ವಸ್ತುವನ್ನು ಕಲೆಕ್ಟ್ ಮಾಡಬೇಕಾದ್ರೆ ನೀವು ಫೋಟೋ ತಗೋತೀರಾ ದಿನೇಶ್ ಅವರೇ? ಸಿ ದಟ್ ಇಸ್ ದ ಪ್ರೋಸೆಸ್ ನಾಗೇಂದ್ರ. ನೋಡಿ, ಎಲ್ಲದಕ್ಕೂ ಒಂದು ಪ್ರೋಸೆಸ್ ಇದೆ, ಪ್ರೊಸೀಜರ್ ಇದೆ, ಸೋ ಕಾಲ್ಡ್ ಸ್ಟ್ಯಾಂಡರ್ಡ್ ಪ್ರೊಸೀಜರ್ಸ್. ಸಿ ಒಂದು ನಾವು ಕ್ರೈಮ್ ಸೀನ್ ಹೋದಾಗ ಫಸ್ಟ್ ಏನ್ ಮಾಡ್ತೇವೆ, ಫಸ್ಟ್ ಯು ಸಿ ವಾಟ್ ಆರ್ ದ ಎವಿಡೆನ್ಸಸ್ ಅವೈಲೇಬಲ್ ಇನ್ ದ ಫಸ್ಟ್ ಕ್ರೈಮ್ ಸೀನ್ ಡೆತ್ ಸೀನ್ ಅಂತ ಒಂದು ಕ್ಯಾಟಗರೈಸ್ ಮಾಡ್ತೀವಿ. ಆ ಕ್ರೈಮ್ ಸೀನ್ ನಲ್ಲಿ ಇರ್ತಕ್ಕಂಥ ಎವಿಡೆನ್ಸ್ ನ ಐಡೆಂಟಿಫೈ ಮಾಡಿ ಮಾರ್ಕ್ ಮಾಡ್ತೇವೆ. ಮಾರ್ಕ್ ಎಲ್ಲ ಮಾಡಿದ್ಮೇಲೆ ದೆನ್ ವಿ ಪುಟ್ ಇಟ್ ಅ ಬಾಡಿ ವಾಟ್ ಯು ಕಾಲ್ ಡಿಸ್ಕ್ರಿಪ್ಷನ್ ಇನ್ ಡಯಾಗ್ರಾಮ್ ಫಾರ್ಮ್ ಮಾಡ್ತೇವೆ, ಮತ್ತೆ ನೋಟ್ ಫಾರ್ಮ್ ಮಾಡ್ತೇವೆ. ತದನಂತರ ಫೋಟೋಗ್ರಾಫ್ ಮಾಡ್ತೇವೆ ವಿತ್ ಅ ಸ್ಕೇಲ್ಡ್ ಫೋಟೋಗ್ರಾಫ್. ದಟ್ ಇಸ್ ವಾಟ್ ಇಸ್ ಇಂಪಾರ್ಟೆಂಟ್. ಸೊ ಅದರ ನಂತರ ದೆನ್ ದ ಪರ್ಟಿಕ್ಯುಲರ್ ಆಬ್ಜೆಕ್ಟ್ ಆರ್ ದ ಎವಿಡೆನ್ಸ್ ವಿಲ್ ಬಿ ಕಲೆಕ್ಟೆಡ್. ಅದು ಪರ್ಟಿಕ್ಯುಲರ್ ಕಂಟೈನರ್ ನಲ್ಲಿ ಹಾಕ್ತಿವಿ. ಎಲ್ಲಾದು ಒಂದೇ ಬಾಟಲ್ ಎಲ್ಲದಕ್ಕೂ ಹಾಕೋಬೋದಲ್ಲ. ಕೆಲವು ಪೇಪರ್ ಬ್ಯಾಗ್ ಅಲ್ಲಿ ಹಾಕ್ಬೇಕಾಗತ್ತೆ, ಕೆಲವು ಪ್ಲಾಸ್ಟಿಕ್ ಬ್ಯಾಗ್ ಅಲ್ಲಿ ಹಾಕ್ಬೇಕಾಗತ್ತೆ, ಕೆಲವು ಗಾಜಿನ ಬಾಟಲ್ ಅಲ್ಲಿ ಹಾಕ್ಬೇಕಾಗತ್ತೆ, ಈ ತರ ಡಿಫರೆನ್ಸ್ ಡಿಪೆಂಡ್ಸ್ ಆನ್ ದ ಟೈಪ್ ಆಫ್ ಎವಿಡೆನ್ಸ್ ವಿ ರಿಕವರ್. ಸೊ ಅದ ನಂತರ ದೆನ್ ಲೇಬಲ್ ಮಾಡಿ ಕೆಲವು ಪ್ರಿಸರ್ವೇಟಿವ್ ಹಾಕ್ಬೇಕಾಗತ್ತೆ. ಸೊ ಅದನ್ನೆಲ್ಲ ಹಾಕ್ಬಿಟ್ಟು ಕೆಲವು ಕಂಟ್ರೋಲ್ ಆಲ್ಸೋ ವಿ ಟೇಕ್. ಕಂಟ್ರೋಲ್ ಇಸ್ ಅನದರ್ ಇಂಪಾರ್ಟೆಂಟ್. ಅದು ತುಂಬಾ ಜನಕ್ಕೆ ಗೊತ್ತಿದ್ದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ಜಾಗದಲ್ಲಿ ರಕ್ತದ ಕಲೆ ಇದೆ ಮಣ್ಣು ಮೇಲೆ ಅಂತ ತಗೊಂಡಾದಾಗ ಇನ್ನೊಂದು ಜಾಗದಲ್ಲಿ ಎಲ್ಲಿ ರಕ್ತದ ಕಲೆ ಇಲ್ಲ ಅದನ್ನ ತಗೊಳ್ಬೇಕಾಗತ್ತೆ. ದಟ್ ವಿ ಕಾಲ್ ಇಟ್ ಎಸ್ ಕಂಟ್ರೋಲ್. ದಟ್ ಇಸ್ ಹೌ ದ ಎವಿಡೆನ್ಸ್ ಹ್ಯಾಸ್ ಟು ಬಿ ಕಲೆಕ್ಟೆಡ್. ಸೊ ಈ ತರ ಎಲ್ಲ ತಕೊಂಡು ದೆನ್ ಇಟ್ ವಿಲ್ ಬಿ ಟ್ರಾನ್ಸ್ಫರ್ ಟು ದ ಫೋರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ. ದಿಸ್ ಇಸ್ ವಾಟ್ ಇಸ್ ದ ಆಕ್ಚುಯಲ್ ವೇ ಆಫ್ ಕಲೆಕ್ಟಿಂಗ್ ದ ಎವಿಡೆನ್ಸ್. ಇದರಲ್ಲಿ ಯಾವುದೇ ಲೋಪ ಬಂದಲ್ಲೂ the evidence will be compromised or in the late event the same may be not visible in the court. ಅಲ್ಲ ಸರ್, ಈಗ ಒಂದು ಪ್ರಶ್ನೆ ಉದ್ಭವ ಆಗ್ತಿರೋದು, ಈಗ ರೇಣುಕಾಸ್ವಾಮಿ ಸತ್ತಾಗಿದೆ, ಸಾವಿಗೆ ಕಾರಣಕರ್ತರು ಯಾರು ಅನ್ನೋದು ಗೊತ್ತಾಗಬೇಕು. ಅದೇ ಇನ್ನೂ ಗೊತ್ತಾಗ್ತಾ ಇಲ್ಲ. ಇಷ್ಟು ಬೇಗ ಇನ್ವೆಸ್ಟಿಗೇಷನ್